ಹಾಯ್ ಎಲ್ರಿಗೂ ನಮಸ್ಕಾರ. ನಾನಿವತ್ತು ನಿಮ್ ಜೊತೆ ಶೇರ್ ಮಾಡ್ಕೋತಾ ಇರೋದು ವರಮಹಾಲಕ್ಷ್ಮಿ ಎರಡು ರೀತಿಯಾಗಿ ಸೀರೆ ಉಡ್ಸೋದನ್ನ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಸಿಂಪಲ್ ಆಗಿ ಈಸಿಯಾಗಿ ಸೀರೆನ ಉಡಿಸಬಹುದು. ಮೊದಲನೇದಾಗಿ ಹ್ಯಾಂಡ್ಸ್ ಗೆ ಬ್ಲೌಸ್ ಪೀಸ್ ಅನ್ನ ಅಟ್ಯಾಚ್ ಮಾಡಿ ಸೀರೆ ಸ್ಟಾರ್ಟಿಂಗ್ ಒಂದು ಮಾರ್ ಬಿಟ್ಕೊಂಡು ಇಡೀ ಸೀರೆಯನ್ನ ನೆರಿಗೆ ತಕ್ಕೊಂಡು ಮೇಲೆ ಮಧ್ಯದಲ್ಲಿ ಕೊನೆಯಲ್ಲಿ ಪಿನ್ ಹಾಕೊಂಡು ರೆಡಿ ಮಾಡಿ ಸ್ಟಾರ್ಟಿಂಗ್ ಅಲ್ಲಿ ಬಿಟ್ಕೊಂಡ್ರಲ್ಲ ಅದನ್ನ ಅರ್ಧ ಮಾಡ್ಕೊಂಡು ಅದರಲ್ಲೂ ಕೂಡ 3 ನೆರಿಗೆ ಮಾಡ್ಕೊಂಡು ಇಟ್ಕೊಳ್ಳಿ. ಪಿನ್ ಅನ್ನ ಹಾಕೊಂಡು ಸೀರೆನ ರೆಡಿ ಮಾಡಿ ಇಟ್ಕೊಳ್ಳಿ. ಈಗ ಹ್ಯಾಂಡ್ಸ್ ಅನ್ನ ಫಿಕ್ಸ್ ಮಾಡೋದನ್ನ ತೋರಿಸ್ತಾ ಇದ್ದೀನಿ. ಈ ವಿಡಿಯೋದು ಡೀಟೇಲಿಂಗ್ ವಿಡಿಯೋನ ರಮ್ಯಾ ಲೈಫ್ ಸ್ಟೈಲ್ ಕನ್ನಡ ವ್ಲಾಗ್ ಯೂಟ್ಯೂಬ್ ಚಾನಲ್ ಅಲ್ಲಿ ಅಪ್ಲೋಡ್ ಮಾಡಿದೀನಿ. ಡೀಟೇಲಿಂಗ್ ಆಗಿ ವಿಡಿಯೋನ ನೋಡಿ ಚಾನಲ್ದು ಲಿಂಕ್ ಅನ್ನ ಬಯೋನಲ್ಲಿ ಕೊಟ್ಟಿರ್ತೀನಿ. ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ ಅನ್ನ ನೋಡಿ. ಬ್ಲೌಸ್ ಅನ್ನ ಹಾಕೊಂಡು ಹ್ಯಾಂಡ್ಸ್ ಅನ್ನ ಫಿಕ್ಸ್ ಮಾಡ್ಕೊಂಡಿದೀನಿ. ಸೀರೆಯನ್ನ ಹಿಂಭಾಗದಿಂದ ತಗೊಂಡು ಮುಂಭಾಗದಲ್ಲಿ ಒಂದು ದೊಡ್ಡ ಪಿನ್ ಅನ್ನ ಹಾಕೊಳ್ಳಿ. ಸೆರ್ಗಿಗೆ ಎಕ್ಸ್ಟ್ರಾ ಬಿಟ್ಕೊಂಡಿದ್ವಲ್ಲ ಅದನ್ನ ಮುಂದೆ ತಗೊಂಡು ಹಾಕೊಂಡು ನಾನು ತೋರಿಸಿರೋ ತರ ದಾರವನ್ನ ಕಟ್ಕೊಳ್ಳಿ. ನೆರಿಗೆಗಳನ್ನ ನೀಟಾಗಿ ಹರಡ್ಕೊಳ್ಳಿ. ಹಾಗೆ ಡಾಬನ್ನ ಹಾಕೊಳ್ಳಿ, ಜಡೆಯನ್ನ ಹಾಕೊಳ್ಳಿ, ಜ್ಯುವೆಲ್ರಿಗಳನ್ನ ಹಾಕೊಳ್ಳಿ, ಕಾಯಿ ಇಟ್ಕೊಂಡು ಮುಖವಾಡವನ್ನ ಹಾಕೊಳ್ಳಿ. ಹಾಗೇನೆ ಇದ್ರಲ್ಲಿ ವಿಶೇಷ ಅಂದ್ರೆ ಸೆರಗು ಮಧ್ಯದಲ್ಲಿ ಬಂದಿರೋದ್ರಿಂದ ಅದೊಂಥರ ಡಿಫ್ರೆಂಟ್ ಆಗಿ ಕಾಣಿಸುತ್ತೆ. ಹಾಗೆ ಸೆರ್ಗಿಗೆ ಎರಡೂ ಕಡೆ ಸೇರಿಸಿ ಒಂದು ಪಿನ್ ಅನ್ನ ಹಾಕೊಳ್ಳಿ. ಹೂವನ್ನ ಹಾಕೊಂಡಿದೀನಿ, ಹಾಗೆ ತೋಮಾಲೆಯನ್ನ ಹಾಕೊಂಡಿದೀನಿ. ತುಂಬಾನೇ ಚೆನ್ನಾಗಿ ಲಕ್ಷ್ಮಿ ತುಂಬಾನೇ ಚೆನ್ನಾಗಿ ಕಾಣಿಸ್ತಿತ್ತು. ಹಾಗೆ ಪದ್ಮಾಸನದಲ್ಲಿ ಕೂತಿರೋ ಹಾಗೆ ಇದು ಸೆಕೆಂಡ್ ಮೆಥಡ್ ತೋರಿಸ್ತಾ ಇದೆ. ಅದೇ ರೀತಿಯಾಗಿ ಸೀರೆನ ಉಡಿಸಿದ ಮೇಲೆ ಪೇಪರ್ ಅನ್ನ ಒಂದು ರೋಲ್ ಮಾಡ್ಕೊಂಡು ಒಂದೇ ಸೈಜ್ ಅಲ್ಲಿ ಇರಬೇಕು ಎರಡು, ಆ ಕಡೆ ಈ ಕಡೆ ನಾನು ತೋರಿಸಿರೋ ಹಾಗೆ ಹಾಕೊಳ್ಳಿ. ಈ ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಫಾಲೋ ಮಾಡೋದನ್ನ ಮರಿಬೇಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಖುಷಿಯಾಗಿರಿ. ನಮಸ್ಕಾರ.